ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಜಮಖಂಡಿ ನಗರದ ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಪವಿತ್ರವನ ಕೋಟೆ ಪ್ಲಾಟ್ನಲ್ಲಿ ನಡೆಯುವ ಒತ್ತಡ ಮುಕ್ತ ಜೀವನಕ್ಕಾಗಿ ಆಧ್ಯಾತ್ಮಿಕತೆ ದಿವ್ಯ ಔಷಧಿ ಎಂಬ 9 ದಿನಗಳ ಕಾಲ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮೀರಾ ಅಕ್ಕನವರು ತಿಳಿಸಿದರು. ಈ ಕಾರ್ಯಾಗಾರವನ್ನು ನಡೆಸಲು ರಾಜಯೋಗಿನಿ BK ಹೊನ್ನಮ್ಮ ಅಕ್ಕನವರು ಹೆಸರಾಂತ ಒತ್ತಡ ತಜ್ಞರು ಆಗಮಿಸಲಿದ್ದು ಈ ಕಾರ್ಯಾಗಾರವನ್ನು ನಡೆಸಲಿದ್ದಾರೆ ಎಂದು ತಿಳಿಸಿದರು. ಮಾನಸಿಕ ಒತ್ತಡದಿಂದ ಬರುವ ಖಿನ್ನತೆ ಮತ್ತು ಅನೇಕ ಕಾಯಿಲೆಗಳು ಹೋಗಲಾಡಿಸಿ ಜೀವನದಲ್ಲಿ ಶಾಂತಿ, ಆನಂದ ಮತ್ತು ಏಕಾಗ್ರತೆ ಪಡೆಯಲು ವಯಸ್ಸಿನ ಮಿತಿ ಇರುವುದಿಲ್ಲ ಎಂದು ತಿಳಿಸಿದರು. 9 ದಿನಗಳ ಕಾಲ ಈ ಕಾರ್ಯಾಗಾರವು ನಡೆಯಲಿದ್ದು, ಮೊದಲನೇ ದಿನ ಚಿಂತೆ ಮುಕ್ತ ಜೀವನ ಶೈಲಿ, 2ನೇ ದಿನ ಬನ್ನಿ ಸಂತೋಷದಿಂದ ಆನಂದಿಸೋಣ, 3ನೇ ದಿನ ನನ್ನ ಯಥಾರ್ಥ ಪರಿಚಯ ಆತ್ಮಜ್ಞಾನ, 4ನೇ ದಿನ ಆಳವಾದ ಈಶ್ವರ್ಯ ಅನುಭೂತಿ ಆನಂದ ಉತ್ಸವ, 5ನೇ ದಿನ ಸುಖಮಯ ಜೀವನದ ರಹಸ್ಯ ಪರಿವರ್ತನಾ ಉತ್ಸವ, 6ನೇ ದಿನ ಯೋಗದ ಮೂಲಕ ಸರ್ವ ಸಮಸ್ಯೆಗಳ ಪರಿಹಾರ ಜ್ಞಾನದ ಉತ್ಸವ, 7ನೇ ದಿನ ಅಲೌಕಿಕ ಜನ್ಮೋತ್ಸವ, 8ನೇ ದಿನ ಸೃಷ್ಟಿ ನಾಟಕದ ರಹಸ್ಯ ಸಮಯದ ಪರಿಚಯ ಮಹಾವಿಜಯೋತ್ಸವ ಹಾಗೂ 9ನೇ ದಿನ ಶಿವಪರಮಾತ್ಮನ ಮಹಾಕವಾಕ್ಯ ಗುಡ್ ಬೈ ಟೆನ್ಷನ್ ಎಂಬ ಹೀಗೆ 9 ದಿನಗಳ ಕಾಲ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಬೇಕಾದರೆ ಜ್ಞಾನದ ಮೂಲಕ ನಿಜ ಜೀವನದ ಆಳವಾದ ಅನುಭೂತಿ ಪ್ರತಿದಿನ ನೀಡಲಾಗುವುದು. ಶಿಬಿರದ ಮೊದಲನೇ ದಿನದಿಂದ ಕೊನೆಯ ದಿನವರೆಗೆ ಸಮಸ್ಯೆಗಳ ಪರಿಹರಿಸಲು ತಿಳಿಸಲಾಗುವುದು. ಸಲಹೆ ಟಿಪ್ಪಣಿ ಬರೆದುಕೊಳ್ಳಲು ನೋಟ್ಬುಕ್ ಮತ್ತು ಪೆನ್ ತೆಗೆದುಕೊಂಡು ಬರಬೇಕೆಂದರು. ಕನ್ನಡ ಅನುವಾದ ಬೇಕಾದಲ್ಲಿ FM ವ್ಯವಸ್ಥೆ ಇರುವುದು. ಕಾರ್ಯಕ್ರಮಕ್ಕೆ ಬರಬೇಕಾದ ತಮ್ಮ ಮೊಬೈಲ್ನೊಂದಿಗೆ ಇಯರ್ಫೋನ್ ತರಬೇಕೆಂದು ಮಾಹಿತಿಯನ್ನು ನೀಡಿದರು. ವಿಷಯ ಏನಂದ್ರೆ ಒತ್ತಡ ಮುಕ್ತ ಜೀವನಕ್ಕಾಗಿ ಆಧ್ಯಾತ್ಮಿಕ ದಿವ್ಯ ಔಷಧಿ. ಆತ್ಮೀಯರೇ, ಜಗತ್ತಿನಲ್ಲಿ ಈ ಶರೀರಕ್ಕೆ ರೋಗ ಬಂದಿದ್ದಕ್ಕಾಗಿ ಔಷಧಿಗಳು ಸಾಕಷ್ಟು ತಯಾರಾಗಿದ್ದಾವೆ. ಆದರೆ ಯಾವುದೇ ಒಂದು ಔಷಧ ಅಂಗಡಿಯಲ್ಲಿ ತಾವು ಹೋಗಿ ನಾವು ಒತ್ತಡ ಭಾರ ಆಗೈತ್ರಿ, ಅದಕ್ಕೊಂದು ಏನಾದ್ರೂ ಗುಳಿಗೆ ಇದ್ರೆ ಕೊಡ್ರಿ ಅಂತಂದ್ರೆ ಯಾರಾದ್ರೂ ಕೊಡ್ತಾರೆ? ಯಾರು ಇಲ್ಲ. ಯಾಕಿಲ್ಲ ಅಂದ್ರೆ ಆ ಗುಳಿಗೆ ತಯಾರಾಗಿಲ್ಲ. ಯಾಕಾಗಿಲ್ಲ ಅಂದ್ರೆ ಅದನ್ನ ನಾವೇ ತಂದ್ಕೊಳ್ಬೇಕಾಗಿದೆ. ಅದರ ಔಷಧಿ ಯಾವ್ದಂದ್ರೆ ಆಧ್ಯಾತ್ಮಿಕತೆಯ ಜ್ಞಾನ ಏನಿದೆ ಅದು ನಮ್ಮ ಜೀವನವನ್ನು ಗೊಂದಲದಿಂದ ಏನ್ ಮಾಡ್ತದೆ ಅಂದ್ರೆ ಮುಕ್ತ ಮಾಡ್ತದೆ. ಯಾಕಂದ್ರೆ ಇನ್ನು ಜೀವನ ಏನಾಗಿದೆ ಅಂದ್ರೆ ಜೋರದಿಂದ ನಡೆಸ್ತಾ ಇದೀವಿ, ಪ್ಯಾರದಿಂದ ಅಲ್ಲ. ಹೌದು, ಗೊಂದಲ ಬರೋದು ಒಂದೇ ಕಾರಣ ಏನ್ ಹೇಳ್ಬೇಕಂದ್ರೆ ನಾವು ಜೋರದಿಂದ ಜೀವನ ನಡೆಸೋದ ಕಾರಣ ನಾವು ಗೊಂದಲದಲ್ಲಿ ಬಂದಿದ್ವಿ. ಯಾವಾಗ ನಾವು ಪ್ಯಾರದಿಂದ ಪ್ರೀತಿಯಿಂದ ಅದನ್ನ ನಡೆಸ್ತೀವೋ ಅವಾಗ ಅದೇನಾಗ್ತದೆ ಅಂದ್ರೆ ನಾವು ಗೊಂದಲದಿಂದ ಮುಕ್ತ ಆಗ್ತೀವಿ. ಅದಕ್ಕೆ ಔಷಧಿ ಇಂದು ಇಲ್ಲಿ ಪ್ರಪ್ರಥಮ ಬಾರಿಗೆ ಅಷ್ಟೊಂದು ಅವರು ಬಹಳಷ್ಟು ಪ್ರೋಗ್ರಾಮ್ ಇದ್ದೀರಿ. ಎಲ್ಲರನ್ನೂ ಸಹ ಇದು ನಿಮ್ಮದೇ ಕಾರ್ಯಕ್ರಮ, ನಿಮ್ಮ ಮನೆಗೆ ನೀವು ಬರ್ತಾ ಇದ್ದೀರಂತ ಭಾವಿಸಿ ಈ ಕಾರ್ಯಕ್ರಮಕ್ಕೆ ಬರಬೇಕು, ಇದರ ಲಾಭ ತಗೋಬೇಕು ಅಂತ ನಾವೆಲ್ಲ ಬಯಸ್ತೇವೆ ಮತ್ತು ಹಾರೈಸ್ತೇವೆ. ಇವರು ಮುಖ್ಯವಾಗಿ ಒತ್ತಡ ಮುಕ್ತ ಮಾಡುವಂತ ವಿಶೇಷಜ್ಞ ಇದ್ದಾರೆ. ಸುಮಾರು 50 ವರ್ಷದಿಂದ ಅವರು ಈ ಸೇವೆಯಲ್ಲಿ ತೊಡಗಿದ್ದಾರೆ. ಇಂದೋರ ಒಂದು ಮಹಾನಗರದಿಂದ ಅವರು ಇಲ್ಲಿ ಆಗಮಿಸ್ತಿದ್ದಾರೆ. ಖಾಸಾಗಿ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಜಮಖಂಡಿಯಲ್ಲಿ ಕಾರ್ಯಕ್ರಮ ಶುರು ಆಗ್ತಾ ಇದೆ. ಅದಕ್ಕಾಗಿ ಅಷ್ಟು ದೂರದಿಂದ ಅವ್ರು ಬರ್ತಾ ಇದ್ದಾರಪ್ಪ ಅಂತಂದ್ರೆ 9 ದಿನ ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಪ್ರತಿನಿತ್ಯನೂ ಒಂದೊಂದು ಉತ್ಸವದ ರೂಪದಲ್ಲಿ ಕಾರ್ಯಕ್ರಮವನ್ನ ಮಾಡ್ಲಾಗ್ತಾ ಇದೆ. ಅದಕ್ಕೆ 9 ದಿನನೂ ಉತ್ಸವದ ದಿನ ಅಂತಾನೆ ಇದಕ್ಕೆ ಹೆಸರು ಕೊಟ್ಟಿದೆ. ಅದಕ್ಕಾಗಿ ಉತ್ಸವದ ಈ ದಿನಗಳಲ್ಲಿ ತಾವೆಲ್ಲ ಉತ್ಸಾಹದಿಂದ ಇರ್ತೀರಾ ಅಂತ, ಈ ಕಾರ್ಯಕ್ರಮದ ಲಾಭ ಪಡಿತಾರ ಅಂತ ಬಯಸ್ತೀವಿ. ತಮ್ಗೆಲ್ಲರಿಗೂ ಸಹ ಈಶ್ವರ್ಯ ನಿಮ್ಮಂತೇಳಿ. ಇದು ವಿಶ್ವದಾದ್ಯಂತನೇ ಕಾರ್ಯ ಮಾಡ್ತಾ ಇದೆ ಈ ಸಂಸ್ಥೆ. ಸುಮಾರು 150 ರಾಷ್ಟ್ರಗಳಿಂದ ಕಾರ್ಯ ಮಾಡ್ತಾ ಇದೆ. 150 ರಾಷ್ಟ್ರಗಳಲ್ಲಿ ಇದರದ್ದು ಬ್ರಾಂಚಸ್ ಇದಾವೆ, ಸೇವಾ ಕೇಂದ್ರ ಇದಾವೆ. ಆಮೇಲೆ ಲಕ್ಷ ಜನ ಇದರ ಲಾಭ ತಗೊಂತ ಇದ್ದಾರೆ. ಈ ಮುಖ್ಯವಾಗಿ ಅಂತಂದ್ರೆ ರಾಜಯೋಗದ ಅಭ್ಯಾಸ ಇದೆ. ಸೊ ಈ ಅಭ್ಯಾಸ ವಿಶ್ವದಾದ್ಯಂತ ಮಾನ್ಯತೆ ಹೊಂದಿದೆ. ಖಾಸಾಗಿ ವಿಶ್ವಸಂಸ್ಥೆಯಲ್ಲಿ ಈ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಇವರು ಇಲ್ಲ, ಇದೇ ಕರ್ನಾಟಕದವ್ರನ್ನೇ ಲೋಕಲ್ ಆಗಿ ಖಾಸಾಗಿ ಇಲ್ಲಿಯವರೆಗೇನೆ ಇದ್ರ ಲಾಭ. ಯಾಕಂದ್ರೆ ಈ ಕಾರ್ಯಕ್ರಮದ ಲಾಭ ಅಂತ ಬಹಳ ಜನ ಬಯಸ್ತಾರೆ. ಆದ್ರೆ ನಾವು ಇದನ್ನ ಉದ್ದೇಶ ಅಂತಂದ್ರೆ 3-4 ಸಾವಿರ ಜನ, ಯಾಕಂದ್ರೆ ಒಬ್ಬೊಬ್ಬರಿಗೂ ಸಹ ನಾವು ಅವರಿಗೆ ಏಕಾಗ್ರ ಮಾಡಕ್ ಸಾಧ್ಯ ಇದೆ.
ಈಗ ನಿಮ್ಮ ಶಾಖಾ ಬೇರೆ ರಾಜ್ಯದಿಂದ ಏನಾದರೂ ಇಲ್ಲ ಕರ್ನಾಟಕದವ್ರೇ ಈ ಒತ್ತಡ ಮುಕ್ತ ಜೀವನಕ್ಕಾಗಿ ದಿವ್ಯ ಔಷಧ ಆಧ್ಯಾತ್ಮಿಕ ಜ್ಞಾನ ಆಗಿದೆ. ಇದರ ಉಪಯೋಗ ಎಲ್ಲರಿಗೂ ಆಗಲಿ ಅಂತ ತಿಳ್ಕೊಂಡು ಜಮಖಂಡಿ ನಗರದಲ್ಲಿ ವಿಶೇಷವಾಗಿ 9 ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕೇವಲ ಅದ ಭಾಷಣ ರೂಪದಲ್ಲಿ ಅಷ್ಟೇ ಅಲ್ಲ, ಮನರಂಜನೆ ರೂಪದಲ್ಲಿ, ಉತ್ಸವ ರೂಪದಲ್ಲಿ ಆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದೆ. ಅದಕ್ಕಾಗಿ ವಿಶೇಷವಾಗಿ ಇಂದೋರದಿಂದ ಪೂನಮ್ಮ ದೀದಿಯವರು ಬರ್ತಾ ಇದ್ದಾರೆ. ಅವರು ಸಹ ತ್ಯಾಗಿ ತಪಸ್ವಿಯಾಗಿದ್ದಾರೆ. ಅವರು 45 ವರ್ಷದಿಂದ ಈಶ್ವರಿ ಜ್ಞಾನಕ್ಕಾಗಿ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ. ಅವರು ಬಂದು ವಿಶೇಷವಾಗಿ ಅದರ ಬಗ್ಗೆ ಒತ್ತಡ ಮುಕ್ತದ ಬಗ್ಗೆನೇ ತಿಳಿಸ್ಕೊಡೋರಿದ್ದಾರೆ. ಎಲ್ಲರೂ ಸಹ ಇದರ ಲಾಭವನ್ನ ತಗೊಳ್ಬೇಕು. ಅದೇ ಹಾಗೆ ಬೆಳಗಾಂದಿಂದ ನಮ್ಮ ಬೆಳಗಾಂ ಸಬ್ಜೋನಿನ ಹಿರಿಯ ಸಹೋದರಿ ಅಂಬಿಕಾ ಅಕ್ಕರು ಬರ್ತಾ ಇದ್ದಾರೆ. ಅದಕ್ಕಾಗಿ ತಾವೂ ಸಹ ಅನೇಕರಿಗೆ ಈ ಸಂದೇಶವನ್ನ ಕೊಟ್ಟು ಅವರನ್ನು ಇಲ್ಲಿ ಕರ್ಕೊಂಡು ಬರಬೇಕು, ತಾವೂ ಸಹ ಪ್ರತಿನಿತ್ಯ ಬರಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಓಂ ಶಾಂತಿ. ಎಷ್ಟು ಜನ ಸೇರ್ಬೋದು? ನಾವೀಗ ವಿಶೇಷ ಇಷ್ಟು ಸಂಖ್ಯೆ ಬರ್ಬೋದಂದ್ರೆ 5,000ಕ್ಕಿಂತ ಹೆಚ್ಚು ಬರ್ಬೋದು ಅಂತೇಳಿ ತಿಳ್ಕೊಂಡಿದ್ದೆ. ಬೆಳಗ್ಗೆ ಸಾಯಂಕಾಲ, ಬೆಳಿಗ್ಗೆ ಕಡಿಮೆ ಇರ್ಬೋದು, ಸಾಯಂಕಾಲ ಮಾತ್ರ ಎಲ್ಲ ನಮ್ದು ಗ್ರೌಂಡ್ ಏನಿದೆ ಅದೆಲ್ಲ ಫುಲ್ ಆಗ್ತದೆ. 5,000ಕ್ಕಿಂತನೂ ಹೆಚ್ಚು ಬರ್ತದೆ.